ಹಸಿವಾದೊಡೆ ಕೆರೆ ಬಾವಿಗಳುಂಟು ಹಸಿವಾದೊಡೆ ಆತ್ಮಕ್ಕೆ ನೀಯನಗುಂಟು ಚನ್ನಮಲ್ಲಿಕಾರ್ಜುನ ದೇವಾದೊಡೆ ಭಿಕ್ಷಾನಗಳುಂಟು ತೃಷೆಯಾದೊಡೆ. ವಚನಗಳ ನಿರ್ವಚನ ಮಾಡಿ ತಿಳಿದುಕೊಳ್ಳುವ ಹಾಗೂ ಬಣ್ಣ ಬಣ್ಣದ ವಸ್ತ್ರ ಅಲಂಕಾರದಲ್ಲಿ ಕಂಗೊಳಿಸುವ ಎಲ್ಲ ಶರಣೆಯರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಗೆ ಆಮಂತ್ರಿಸಿರುತ್ತೇವೆ. ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟನೆ ಮಾಡಿರುವ ಶ್ರೀಮತಿ ಹಜೀರಾ ಖಾನಂ ಅವರು ಉಪನ್ಯಾಸಕಿ, ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇರುವ ಹಾಕುವುದರ ಮೂಲಕ ಸ್ವಾಗತವನ್ನು ಕೋರುತ್ತೇನೆ. ಬೆಳಕು ಬೆಳಗಲಿ ಅವದಲ್ಲಿ ಕಡೆಯಲಿ, ಬಸವ ಬೆಳಕು ಬೆಳಗಲಿ ಭವದ ഇരുಳು ಕಡೆಯಲಿ, ಹೃದಯ ನಯನವ ತೆರೆಯಲಿ, ಸದಯ ಬಸವನ ನೆನೆಯಲಿ, ಕಲ್ಯಾಣ ಬಸವನ ನೆನೆಯಲಿ, ಸದಯ ಬಸವನ ನೆನೆಯಲಿ, ಎದೆಯ ಕಮಲವು ಅರಳಲಿ, ಜೀವ ಜೀವದ ಜಡತೆ ಕರಗುತ್ತ ಜಗತಿ ಬೆಳಕು ಹರಿಯಲಿ. ಬಸವಲಿಂಗಾಯ ಓಂ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ. ಒಳಗೆ ಉದಕ ತುಂಬಿ ಬಾಗಿಲಲ್ಲಿ ಕೆಸರಾದವು ನೋಡ, ಕೆಸರಾದವು ನೋಡ, ಮನೆಯೊಳಗೆ ಕಸ ಹೆಚ್ಚಿ ಶಶಿಯ ನೆರಳಿಯದು ನೋಡಿರೆ, ನೆರಳಿಯದು ನೋಡಿರೆ, ಊರೊಳಗೆ ಉದಕ ತುಂಬಿ ಬಾಗಿಲಲ್ಲಿ ಕೆಸರಾದವು ನೋಡ. ಇವತ್ತು ಯಾವುದೇ ಪೂರ್ವಗ್ರಹಗಳಿಲ್ಲದೆ, ಒತ್ತಡಗಳಿಲ್ಲದೆ, ಯಾವುದೇ ರಾಜಕೀಯ ಇಲ್ಲದೆ ಮುಕ್ತವಾಗಿ ವಚನ ಜ್ಯೋತಿ ಬಳಗ ಮತ್ತು ಬಸವ ಬೆಳಗು ನನಗೆ ಕರೆದ್ರು ಉದ್ಘಾಟನೆಗೆ. ನಾನು ಅಷ್ಟೇ ಮುಕ್ತ ಮನಸ್ಸಿನಿಂದ ಬಂದು ತುಂಬ ಖುಷಿಯಿಂದ ಉದ್ಘಾಟನೆ ಮಾಡಿ ಅಣ್ಣ ಬಸವಣ್ಣನಿಗೆ ಪುಷ್ಪಾರ್ಚನೆ ಮಾಡಿ ಉದ್ಘಾಟನೆ ಮಾಡಿದ್ದು ಇವತ್ತು ನನ್ನ ಸೌಭಾಗ್ಯವೇ ಸರಿ ಅಂತ ಹೇಳ್ತಾ ಎಲ್ರಿಗೂ ಶರಣಾರ್ಥಿಗಳನ್ನ ಹೇಳ್ತೇನೆ. ಬಸವ ಬೆಳಕುವಿನಲ್ಲಿ ವಚನ ದಸರಾ ಉದ್ಘಾಟನೆಗೆ ನಾವೆಲ್ಲರೂ ಇವತ್ತು ಸೇರಿದ್ದೀವಿ. ಇಂತಹ ಶಬ್ದಗಳು ನಮ್ಮನ್ನ ಸೆಳಿತವೆ. ಮೊದಲನೆಯದು ಬಸವನ ಬೆಳಕು ಮತ್ತು ಎರಡನೇದು ವಚನ ದಸರಾ. ಬಸವ ಬೆಳಕು ಎಂದಾಕ್ಷಣ ಒಬ್ಬ ಕವಿಯಾದ ನನಗೆ ಥಟ್ಟಂತ ಹೇಳಿ ನೆನಪಿಗೆ ಬರೋದು ಕನ್ನಡದ ಹಿರಿಯ ಕವಿಗಳಾದಂತಹ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರ ಒಂದು ಪದ್ಯ. ಬಹಳ ಚಂದವಾಗಿ ಬಸವನ ಬೆಳಕಿನ ಬಗ್ಗೆ ಚಿತ್ರಿಸಿದ್ದಾರೆ ಪೂಜ್ಯ ಕಾವ್ಯಾನಂದ್ರು. ಅವರ ಆ ಕವನದೊಂದಿಗೆ ನನ್ನ ಮಾತುಗಳನ್ನ ಇವತ್ತು ಆರಂಭಿಸ್ತೇನೆ. ಸುತ್ತಾಡಿ ಬಂದೆ, ನಿಟ್ಟುಸಿರೆದೆಯನ್ನು ಬೆಳಗಿಸಿ ಬಂದೆ, ನಿರಾಸೆಯದೆಯನ್ನು ತೊಲಗಿಸಿ ಬಂದೆ, ಹೆಣ್ಣಿನ ಕಂಬನಿ ಬತ್ತಿಸ ಬಂದೆ, ಆಶಾ ಜ್ಯೋತಿಯ ಹೊತ್ತಿಸ ಬಂದೆ, ದೀನರ ಬಾಳನು ಮುಸುಕಿದ ಕಾಲವ ಕಬಳಿಸಿ ಬಂದೆ, ಧವಳಿಸಿ ಬಂದೆ, ಕನ್ನಡ ವನದಲ್ಲಿ ಕುಣಿದಾಡಿ ಬಂದೆ, ವಚನ ಪುಷ್ಪಗಳ ಮೇಲೇರಿಸಿ ಬಂದೆ, ಹಾಡು ಹಬ್ಬಗಳ ಆಲರಿಸಿ ಬಂದೆ, ಸಂವಾದಗಳನ್ನ ಕುದುರಿಸಿ ಬಂದೆ, ನುಡಿಮುತ್ತುಗಳನ್ನು ಉದುರಿಸಿ ಬಂದೆ, ಪಾಮರರ ಎದೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನ ಪಸರಿಸಿ ಬಂದೆ, ಕಾಯಕ ಕ್ಷೇತ್ರದಲ್ಲಿ ನಲಿದಾಡಿ ಬಂದೆ. ಬಿಡಿ ಮಕ್ಕಳವರು ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರಿಸಿ, ಕಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ,
ಹೊರಡುವೆ ನಾ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನಯ ಹಿಂದೆ ಅವರಿವರೆಂಬೆನೆ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಬರುವೆನು ಬರುವೆನು ಭುವಿಯನ್ನು ಬೆಳಗಿ. ಹಿರಿಯರಾದಂತಹ ಸಿದ್ದಯ್ಯ ಪುರಾಣಿಕರು ಬಸವಣ್ಣನವರ ಸಂಪೂರ್ಣ ವ್ಯಕ್ತಿತ್ವವನ್ನ, ಬಸವಣ್ಣನವರು ನಮಗೆ ಮಾಡಿದಂತಹ ಮಹದುಪಕಾರವನ್ನ ತಮ್ಮ ಈ ಬಸವ ಬೆಳಕಿನಲ್ಲಿ ಕಟ್ಕೊಟ್ಟಿದ್ದಾರೆ. ಅಂತಹ ಬಸವ ಬೆಳಕಿನಲ್ಲಿ ನಾವಿವತ್ತು ಸಮಾಹಿತರಾಗಿದ್ದೇವೆ, ಸಮಾನ ಮನಸ್ಕರಾಗಿ ಇವತ್ತೆಲ್ಲರೂ ಕೂಡ ಸೇರಿದ್ದೇವೆ. ವಚನ ಜ್ಯೋತಿ ಬಳಗದ ಪಿನಾಕ್ಪಾಣಿ ಅಂಕಲ್ ಅವರಿಗೆ ಮತ್ತು ಈ ಬಸವ ಬೆಳಕನ್ನ ಬಸವಣ್ಣನವರ ತತ್ವಗಳ ಪಸರಿಸುವಿಕೆಯ ಕೇಂದ್ರವಾಗಿ ಮಾಡಿಕೊಂಡಿದ್ದಾರೆ ಪದ್ಮಜ ಪ್ರಸನ್ನರು. ಅವರಿಗೂ ಕೂಡ ನಾನು ಅಭಿನಂದನೆಗಳು ಮತ್ತು ಶ್ಲಾಘನೀಯವನ್ನ ಹೇಳ್ತಾ, ಇವತ್ತಿನ ನಮ್ಮ ನಡುವಿನ ಅನುಭವ ಮಂಟಪವಾಗಿದೆ ಅಂದ್ರೆ ತಪ್ಪಾಗ್ಲಾರದು ಇದು. ಹಾಗಾಗಿ ಪಿನಾಕ್ಪಾಣಿ ಅಂಕಲ್ ಅವರಿಗೆ ಮತ್ತು ಪದ್ಮಜ ಪ್ರಸನ್ನರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಅಂತೆಯೇ ಈ ಬಸವ ಬೆಳಕಿನಲ್ಲಿ ಸುಶೋಭಿತರಾಗಿರುವಂತಹ ತಾವೆಲ್ಲರೂ ಅನುಭವ ಮಂಟಪವನ್ನ ನೆನಪಿಗೆ ತರ್ತೀರಿ. ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಇನ್ನು ಎರಡನೆಯ ವಿಶೇಷ ವಚನ ದಸರಾ. ನಮಗೆಲ್ಲ ದಸರಾ ಹಬ್ಬದ ಕುರಿತು ಗೊತ್ತೇ ಇದೆ. ಭರತಖಂಡದ ಉದ್ದಗಲಕ್ಕೂ ಕೂಡ ಆಯಾ ಪ್ರದೇಶಗಳ ಆಯಾ ಸಂಸ್ಕೃತಿಯ ರಿವಾಜಿನಲ್ಲಿ ದಸರಾವನ್ನ ಆಚರಿಸ್ತಾ ಹೋಗ್ತೀವಿ. ಕನ್ನಡಿಗರಂತೂ ನಮ್ಮ ನಾಡ ಹಬ್ಬವೇ ದಸರಾ ಅಂತ ಹೇಳಿ ಆಗಿದೆ. ಹಾಗಾಗಿ ಅದು ಇತಿಹಾಸ ಗೊತ್ತೇ ಇದೆ ನಮ್ಮೆಲ್ರಿಗೂ ಕೂಡ. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ಹಿಡಿದು ನಂತರ ಒಡೆಯರವರೆಗೂ ನಡ್ಕೊಂಡ್ ಬರ್ತಿದೆ. ಮತ್ತೆ ಇವಾಗ ಕರ್ನಾಟಕ ಸರ್ಕಾರ ಅದನ್ನ ಮುಂದುವರ್ಸ್ಕೊಂಡು ಇವತ್ತಿಗೂ ಹೋಗ್ತಿದೆ ಅನ್ನುವಂಥದ್ದು. ದಸರಾ ಅಂದಿದ ತಕ್ಷಣ ನನಗೆ ನೆನಪಿಗೆ ಬರೋದು ಅಣ್ಣವರ, ನಮ್ಮ ರಾಜ್ಕುಮಾರ್ ಅವರ ಹಾಡು, ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ ಅಂತ ಹೇಳಿ. ಆದ್ರೆ ಇದು ವಚನ ಜ್ಯೋತಿ ಬಳಗದ ವಚನ ದಸರಾ. ವಚನಗಳಂದ್ರೆ ಕಥೆಗಳಲ್ಲ, ಕಾವ್ಯಗಳಲ್ಲ, ಪುರಾಣಗಳಂತೂ ಖಂಡಿತ ಅಲ್ವೇ ಅಲ್ಲ. ಅವು ಸತ್ಯದ ಅನಾವರಣ, ಅನುಭವದ ಸುಳ್ನುಡಿಗಳು, ವಿಚಾರಶೀಲತೆಯ ಶತಮಾನದಲ್ಲಿ ನಮಗೆ ನೀಡಿರುವಂತಹ ಅಮೂಲ್ಯ ಮುತ್ತುಗಳು. ಬದುಕನ್ನ ಚಂದಗೊಳಿಸಲು ಮಹಾತ್ಮ ಬಸವಣ್ಣನವರು ಮತ್ತು 12ನೇ ಶತಮಾನದ ವಚನಕಾರರು ಇದಕ್ಕೆ ತುಂಬಾನೇ ಏನಂತಾರೆ ಶ್ರಮ ಪಟ್ಟಿದ್ದಾರೆ. ಅಂತ ಅಮೂಲ್ಯ ಮೌಲ್ಯಗಳನ್ನಾಗಿ ಸ್ವೀಕರಿಸಿ ಆಧರಿಸುವ ಈ ವಚನ ದಸರಾ ಬಹು ವಿಶಿಷ್ಟ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದರಲ್ಲಿಯೂ ಕೂಡ 9 ದಿನಗಳು 9 ವಚನಕಾರ್ತಿಯರ ಪರಿಚಯ ಮಾಡಿಕೊಂಡು ಅವರ ಅನುಭವಗಳ ವ್ಯಾಖ್ಯಾನವನ್ನ ಆಲಿಸುವುದರೊಂದಿಗೆ ವಿವಿಧ ತಂಡಗಳಿಂದ ವಚನ ಗಾಯನಗಳು ನಡೆಯುವ ವಚನ ದಸರಾ ಇದು ನಿಜವಾದ ದಸರಾ ಅಂತ ಹೇಳಿ ನಾನು ನಂಬ್ತೀನಿ. ಇದು ಆಕ್ಚುಲಿ ನಿಜವಾದ ದಸರಾ, ಜನಸಾಮಾನ್ಯರ ದಸರಾ. ಇದು ಪ್ರಭುತ್ವದ ದಸರಾ ಅಲ್ಲ, ರಾಜರ ದಸರಾ ಅಲ್ಲ, ಇದು ಪ್ರಜೆಗಳ ದಸರಾ, ಜನಸಾಮಾನ್ಯರ ದಸರಾ ಅಂತ ಹೇಳಿ ನಾವೆಲ್ಲರೂ ಇವತ್ತು ಒಪ್ಪಬೇಕಾಗಿದೆ. ಈ ಮಹತ್ತರ ಕಾರ್ಯಕ್ಕಾಗಿ ವಚನ ಜ್ಯೋತಿ ಬಳಗವನ್ನ ನಾನು ಮನಸಾರೆ ಅಭಿನಂದಿಸ್ತೇನೆ. ಇನ್ನ ಈ 9 ದಿನಗಳು ನೀವು 9 ಜನ ವಚನಕಾರ್ತಿಯರ ಪರಿಚಯವನ್ನ ಮಾಡಿಕೊಳ್ಳಲಿದ್ದೀರಿ. ಅದರಲ್ಲಿಯೂ ಈ ನಿಮ್ಮ ವಚನ ಕಲಿಕಾ ತರಗತಿಯ ನೀವುಗಳೇ ಅವರುಗಳ ಪರಿಚಯ ಮಾಡುತ್ತಿದ್ದೀರಿ. ಈ ಆಮಂತ್ರಣವನ್ನ ಓದಿದಾಕ್ಷಣ ನನಗೆ ಮಹಾತ್ಮ ಬಸವಣ್ಣನವರ ತಟ್ಟನೆ ನೆನಪಿಗೆ ಬಂದ್ರು. ಬಸವಣ್ಣನವರ ಅನುಭವ ಮಂಟಪದಲ್ಲಿ ಕೇವಲ ಬಸವಣ್ಣನವರು ಮಾತ್ರ ವಚನಗಳನ್ನ ಅನುಭವಗಳನ್ನ ನುಡಿಯಲಿಲ್ಲ. ಅದರಲ್ಲಿ ಎಲ್ರೂ ವರ್ಗ ವರ್ಣ ಭೇದವಿಲ್ಲದೆ ತಮ್ಮ ಅನುಭವಗಳನ್ನ ಹಂಚ್ಕೊಂಡ್ರು. ಅದರಲ್ಲಿಯೂ ಹೆಣ್ಣು ಮಕ್ಕಳು ವಿಶೇಷವಾಗಿ ಭಾಗವಹಿಸಿ ಸತ್ಸಂಗದಲ್ಲಿ ಭಾಗವಹಿಸಿ ಸಂವಾದ ನಡೆಸಿದ್ರು, ಪ್ರಶ್ನೆಗಳನ್ನ ಎಸೆದ್ರು, ಉತ್ತರಗಳನ್ನ ಕೊಟ್ರು. ಹಾಗಾಗಿ ಇವತ್ತು ಕನ್ನಡ MA ಮಾಡಿ PhD ಮಾಡ್ತಾ ಇರುವಂತ ನನಗೆ ಇಲ್ಲಿ ಚೌಕಟ್ಟುಗಳಿಲ್ಲ, ಯಾವುದೇ ತರದ ಹಣೆಪಟ್ಟಿಗಳಿಲ್ಲ, ಯಾವುದೇ ತರದ ಲೇಬಲೈಸ್ಡ್ ಆಗಿಲ್ಲ, ಎಲ್ಲವೂ ಕೂಡ ಮುಕ್ತವಾಗಿದೆ. ವಚನಕಾರರು ಎಲ್ಲವನ್ನೂ ಕೂಡ ಮುಕ್ತವಾಗಿ ಸ್ವೀಕಾರ ಮಾಡುವಂತಹ ಧೈರ್ಯವನ್ನ ಇಟ್ಕೊಂಡಿದ್ರು. ಅದು ಇವತ್ತು ವಚನ ಜ್ಯೋತಿ ಬಳಗ ಮಾಡ್ತಿದೆ. ಹಾಗಾಗಿ ಅನುಭವ ಮಂಟಪ ಇವತ್ತು ಮತ್ತೆ ಪುನರ್ ಸೃಷ್ಟಿಯಾಗಿದೆ ಈ ಸಂದರ್ಭದಲ್ಲಿ. ಏಕೆಂದ್ರೆ ಅದು ಕಲ್ಯಾಣದಲ್ಲಿ ನಡೆದದ್ದು ಇದೆ. ಇವತ್ತು ಕಲ್ಯಾಣ ಬಡಾವಣೆಯ ಬಸವ ಬೆಳಕಿನಲ್ಲಿ ನಡೀತಾ ಇರುವಂತದ್ದು ಕೂಡ ಅದೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಅನುಭವ ಮಂಟಪ ಬಸವ ಬೆಳಕಿನಲ್ಲಿ ವಚನ ದಸರಾ ಉದ್ಘಾಟನೆಯ ಭಾಗ್ಯ ಇವತ್ತು ನನ್ನದಾಗಿದೆ. ಮತ್ತೆ ನನಗೆ ಹೆಮ್ಮೆ ಕೂಡ ಇದೆ. ಈ 9 ದಿನಗಳು ತಾವು ವಚನಕಾರ್ತಿಯರ ಪರಿಚಯ ಮಾಡಿಕೊಂಡು ಅವರ ವಚನಗಳ ವ್ಯಾಖ್ಯಾನ ಸವಿತೀರಿ. ಕನ್ನಡ ಸ್ನಾತಕೋತ್ತರ ವಿದ್ಯಾರ್ಥಿಯಾದ ನನಗೆ ವಚನಕಾರ್ತಿಯರು ಒಂದು ಆದರ್ಶ, ಒಂದು ಮಾಡೆಲ್.
ಅವರುಗಳ ಜೀವನ ಕಥೆ ಅಷ್ಟೇ ಅಲ್ಲ, ಅವರುಗಳು ಸಂಸಾರ ರಥವನ್ನ ನಿಭಾಯಿಸಿದ ರೀತಿ, ಅನುಭವವನ್ನ ಹಂಚಿಕೊಂಡಿರುವ ಬಗೆ ಎಲ್ಲವೂ ಸಾಹಿತ್ಯದ ವಿದ್ಯಾರ್ಥಿಗೆ ಒಂದು ವಿಸ್ಮಯ. ಇಲ್ಲಿ ಇವತ್ತಿನ ನಮ್ಮ ಸಮಾಜದಲ್ಲಿ, ಅದರಲ್ಲೂ ಕೂಡ ಪುರುಷ ಪ್ರಧಾನ ಸಮಾಜ ಅನ್ನುವಂಥದ್ದು ಏನಿದೆ, ಅದು ನಮಗ್ ಕಟ್ಕೊಟ್ ಬಿಡಿದೆ. ಹೆಣ್ಮಕ್ಳು ಹಿಂಗೇ ಇರ್ಬೇಕು ಅಂತ ಹೇಳಿ. ಹಿಂಗಿದ್ರೆ ಅವರ ಪ್ರಕಾರ ಹೆಣ್ಮಕ್ಳು ಇದ್ ಬಿಟ್ರೆ ಅವ್ರು ಪರಿಪಕ್ವ ಹೆಣ್ಣು ಮಕ್ಕಳು ಅಂತ ಹೇಳಿ ನಮ್ಮನ್ನ ಒಂದು ಬ್ಯಾರಿಯರ್ ಅಲ್ಲಿ ಇಟ್ಬಿಟ್ಟಿದಾರಲ್ಲ. ಬಸವಣ್ಣ ಅದನ್ನ ಮಾಡ್ಲಿಲ್ಲ. ಬಸವಣ್ಣ ಅಂತ ಯಾವುದೇ ಮಡವಂತಿಕೆಯನ್ನು ಕೂಡ ಇಟ್ಕೊಳ್ಳಿಲ್ಲ. ಬಸವಣ್ಣ ಅಷ್ಟೇ ಅಲ್ಲ, ಆ ಕಾಲದ ವಚನಕಾರರು ಯಾವುದೇ ತರದ ಮಡವಂತಿಕೆಯಲ್ಲಿ ಇರ್ಲಿಲ್ಲ. ಯಾಕೆ ನಾನು ಇದನ್ನ ಹೇಳಲಿಕ್ ಬಂದೆ ಅಂತಂದ್ರೆ, ಹೆಣ್ಮಕ್ಳು ಆ ಕಾಲದಲ್ಲಿ ರಾಜಕೀಯ ಮಾತಾಡ್ತಾ ಇದ್ರು, ಸತ್ಯದ ಬಗ್ಗೆ ಹೇಳ್ತಾ ಇದ್ರು, ಗಂಡಸರನ್ನ ತಿದ್ದುತ್ತಾ ಇದ್ರು. ಇವತ್ತು ನಾವೆಲ್ಲೋ ಹಿಂಜರಿತೀವಿ, ಏನಾದ್ರೂ ಹೇಳ್ಬೇಕು ಅಂದ್ರೂ ಹಿಂಜರಿತೀವಿ. ನೀವ್ ಮಾಡ್ತಾರ ತಪ್ಪು ಅಂತ ಹೇಳಕ್ಕೂ ನಾವು 10 ಸತಿ ಯೋಚನೆ ಮಾಡ್ತೀವಿ, ತಪ್ಪನ್ನ ತಪ್ಪು ಅಂತ ಹೇಳಲಿಕ್ಕೆ. 12ನೇ ಶತಮಾನ ಅದಕ್ಕೆ ಅವಕಾಶ ಮಾಡ್ಕೊಡ್ತು. ಇವತ್ ಯಾಕೆ ಅದಾಗ್ತಾ ಇಲ್ಲ? ಹಾಗಾಗಿ ಸಾಹಿತ್ಯದ ವಿದ್ಯಾರ್ಥಿನಿಯಾದ ನನಗೆ ಅದೆಲ್ಲ ಕಾಡುತ್ತೆ. ಆಮೇಲೆ ವಚನವನ್ನ ನಾಶ ಮಾಡುವಂತಹ ಕುತಂತ್ರಿಕೆ ನಡೆಯಿತು 12ನೇ ಶತಮಾನದಲ್ಲಿ. ಎಷ್ಟು ಉಳಿದಿದವೆ ಇವಾಗ. ಒಂದ್ ವೇಳೆ ಇರ್ತಿದ್ರೆ ವಚನ ಏನೋ ಇನ್ನಷ್ಟು ಬೇರೆ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ತಿತ್ತು ಏನೋ. ಎಷ್ಟೋ ವಚನಗಳನ್ನ ನಾಶ ಮಾಡುವಂತಹ ರಾಜಕೀಯ ಕೂಡ ಆ ಕಾಲದಲ್ಲಿ ನಡೆದಿತ್ತು. ಆ ರಾಜಕೀಯ ಅವತ್ತೇನ್ ನಡೆದಿತ್ತಲ್ಲ, ಆ ಮನಸ್ಥಿತಿ ಏನಿತ್ತಲ್ಲ, ನಾಶ ಮಾಡುವಂತ ಮನಸ್ಥಿತಿಗಳು, ಅದು ಇವತ್ತಿಗೂ ಎಲ್ಲೋ ನಮ್ಮನ್ನ ಆಳ್ತಿದೆ. ಇವತ್ತು ನಮ್ಮ ದೇಶವನ್ನ ಆಳ್ತಿದೆ ಅಂತ ಮನಸ್ಥಿತಿಗಳು. ನಾವು ಅದೇ ವಚನಕಾರರ ಹಾದಿಯಲ್ಲಿ ಇವತ್ ನಡಿಬೇಕಾಗಿದೆ. ಅಂತದ್ರಲ್ಲಿ ಎಲ್ಲೋ 1% ಜನರು ಇವತ್ತಿಲ್ಲಿ ಕೂತಿದ್ದಾರೆ. ಆ ತರದವ್ರು ಎಲ್ಲ ಕಡೆ ಪಸರಿಸ್ಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲಿ ಹೆಣ್ಣಿಗೆ ಸಮಾನವಾದ ಸ್ಥಾನ ಇರುವುದು ಈ ವಚನ ಧರ್ಮದಲ್ಲಿ. ಬಸವಣ್ಣನವರ ಕೃಪಾಶ್ರಯದಲ್ಲಿ ಅಣ್ಣ ಬಸವಣ್ಣನವರ ವಿಚಾರ ಕ್ರಾಂತಿ ಆರಂಭವಾಗಿದ್ದೆ ಹೆಣ್ಣಿನ ಸಮಾನತೆಗಾಗಿ ಎನ್ನುವುದು ನಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿ. ಬಸವಣ್ಣನವರು ತಮ್ಮ ಸತತ ಅಧ್ಯಯನಗಳಿಂದ ಪಡೆದ ಅನುಭವದ ಪ್ರತಿರೂಪ ಇಷ್ಟಲಿಂಗವನ್ನ ಮೊದಲು ನೀಡಿದ್ದು ತಮ್ಮ ಅಕ್ಕ ನಾಗಲಾಂಬಿಕೆಯವರಿಗೆ. ಸಮಾನತೆಯ ಸಂಕೇತವಾದ ಇಷ್ಟಲಿಂಗ ಅನುಸಂಧಾನ ವರ್ಗ ವರ್ಣ ಭೇದವಿಲ್ಲದೆ, ಸ್ತ್ರೀ ಪುರುಷ ಭೇದವಿಲ್ಲದೆ ಎಲ್ಲರಲ್ಲಿಯೂ ಅನುಷ್ಠಾನಗೊಂಡಿದ್ದು ಒಂದು ಐತಿಹಾಸಿಕ ವಿಕ್ರಮ. ಅದೆಷ್ಟು ವಚನಕಾರ್ತಿಯರು ಬಸವಣ್ಣನವರ ದಸರಾ ಕೇವಲ 9 ದಿನಗಳದ್ದಲ್ಲ, ಬಸವಣ್ಣನವರ ಉದ್ದಕ್ಕೂ ನಡೆದು ಬಂತು. ಅಂತಹ ಬಸವಣ್ಣನವರ ದಸರಾದಲ್ಲಿ ಚೆನ್ನಮಲ್ಲಿಕಾರ್ಜುನನೇ ತನ್ನ ಗಂಡನೆಂದು ಪರಿಭಾವಿಸಿ ಉಡುತಡಿಯಿಂದ ಕದಳಿಯವರೆಗೆ ನಡೆದ ಅಕ್ಕ ಮಹಾದೇವಿಯವರು ಇದ್ದರು. ನನಗೆ ಬಹಳ ವಚನಕಾರ್ತಿಯರಲ್ಲಿ ಬಹಳ ಮುಟ್ಟುವಂತ ಮತ್ತೆ ಬಹಳ ಇಷ್ಟವಾಗುವಂತ ವಚನಕಾರ್ತಿ ಅಂತಂದ್ರೆ ನನ್ನ ಅಕ್ಕ ಮಹಾದೇವಿ. ಹಾಗಾಗಿ ವಿಶ್ವದ ಮೊದಲ ಕವಯಿತ್ರಿಕೆ. ಸಿಕ್ಕಿರುವ 434 ವಚನಗಳು ಅವರ ಜೀವನ ಸಾಧನೆಯ ಎಲ್ಲ ಹಂತದ ಭಾವಲಹರಿಗಳು. ಎಂಥ ಅದ್ಭುತ ಅನುಭವಗಳು ಅಕ್ಕನವು. ಬೆಳದಿಂಗಳು ಬಿಸಿಲಾಯ್ತು, ಸುಡಲಿ ವಿರಹವ ನಾನಾರಿಗೆ ಧೃತಿಗೆಡುವೆ, ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ್ವ, ವನವೆಲ್ಲ ನೀನೆ ವನದೊಳಗಣ ದೇವತರುವೆಲ್ಲ ನೀನೆ ಅಕ್ಕನ ವೈಶಿಷ್ಟ್ಯತೆಗೆ ಸಾಕ್ಷಿಯಾಗಿವೆ. ಅಕ್ಕನಿಗಿಂತ ಇನ್ನೊಬ್ಬ ಕವಿತ್ರಿ ಬೇಕೆ? ವಾಸ್ತವವಾಗಿ ಅಕ್ಕನ ವಚನಗಳನ್ನ ಚಂದವಾಗಿ ಇಂಗ್ಲಿಷ್ಗೆ ಅನುವಾದಿಸಿದ್ರೆ ಬೇಡ ಅನ್ಸುತ್ತಿದು. ಆಯ್ತು. ಮಹಾದೇವಿ ಅಕ್ಕ ಒಬ್ಬಳೆ ವಚನಕಾರ್ತಿಯಲ್ಲ. ಬಸವಣ್ಣನವರ ದಸರೆಯಲ್ಲಿ ಇದು ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡುವ ಸ್ವಚ್ಛತಾ ಅಭಿಯಾನವನ್ನ ಬಸವಣ್ಣನವರು ಅಂದೇ 900 ವರ್ಷಗಳ ಹಿಂದೆ ನಡೆಸಿದ್ರು. ಕೇವಲ ರಸ್ತೆ ಬೀದಿಯ ಕಸ ಗುಡಿಸೋದಲ್ಲ, ಮನದ ಕಸವನ್ನು ಸ್ವಚ್ಛಗೊಳಿಸುವ ಕೆಲಸವನ್ನ ಬಸವಣ್ಣ ನಡೆಸಿದ್ರು. ಅವರ ಆ ಅಭಿಯಾನದ ಅಮೂಲ್ಯ ರತ್ನ ಸತ್ಯಕ್ಕೂ ಎಂತ ಪ್ರತಿಭೆ ಸತ್ಯಕ್ಕ. ದಾಂಬಿಕ ಗುರು ಶಿಷ್ಯ ಜಂಗಮರನ್ನ ಕಟುವಾಗಿ ಟೀಕಿಸಿದ್ದಾರೆ ಸತ್ಯಕ್ಕ. ಏಕದೇವತಾ ನಿಷ್ಠೆ ಅವರದು ಸತ್ಯಕ್ಕ ಹೇಳುತ್ತಾರೆ. ನಾನು ಹೇಳಿದ್ನಲ್ಲ, ಹೆಣ್ಮಕ್ಳು ಆ ಕಾಲದಲ್ಲಿ ರಾಜಕೀಯ ಪಾಲಿಟಿಕ್ಸ್ ಮಾತಾಡ್ತಾ ಇದ್ರು ಅಂತ ಹೇಳಿ, ಅದರಲ್ಲಿ ಸತ್ಯಕ್ಕ ಕೂಡ ಒಬ್ಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪರಾತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ, ಶಂಭು ಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ.
ಇದಕ್ಕಿಂತ ಜೀವನ ದರ್ಶನ ಬೇರೆ ಉಂಟೆ? ಆಯ್ದಕ್ಕಿ ಲಕ್ಕಮ್ಮನವರ ಹೆಸರು ಕೇಳಿದವರೇ ಇಲ್ಲ. ಯಾಕಂದ್ರೆ ಆಯ್ದಕ್ಕಿ ಲಕ್ಕಮ್ಮ ಸಂಸಾರಸ್ಥೆ, ಗಂಡನ್ಗೆ ಬುದ್ಧಿ ಮಾತನ್ನ ಹೇಳ್ತಾಳೆ ಆಯ್ದಕ್ಕಿ ಲಕ್ಕಮ್ಮ. ಅಷ್ಟರ ಮಟ್ಟಿಗೆ ಆಕೆ ಪ್ರಬುದ್ಧತೆಯನ್ನ ಹೊಂದ್ಕೊಂಡಿದ್ದವಳು, ತುಂಬಾ ಮನೆಯನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದವಳು ಆಯ್ದಕ್ಕಿ ಲಕ್ಕಮ್ಮ. ಆಕೆ ಹೇಳ್ತಾಳೆ, ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಹೌಸ್ ವೈಫ್ ಹೇಳಿರುವಂತ ಮಾತುಗಳು ಇಂದಿಗೂ ಇವತ್ತು ನಮಗೆ ಮಾದರಿಯಾಗಿದ್ದಾವೆ. ಆಯ್ದಕ್ಕಿ ಲಕ್ಕಮ್ಮ ಹೇಳುವಂತ ಮಾತುಗಳು, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಅಂತ ಹೇಳ್ತಾಳೆ. ಅಲ್ಲ, ಎಷ್ಟು ಒಬ್ಬ ಹೌಸ್ ವೈಫ್ ಆಗಿ ಅವಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂದ್ರೆ, ಆಸೆ ಅನ್ನುವಂಥದ್ದು ಅರಸರಿಗಿರೋದು, ಅಂದ್ರೆ ಅರಸರು ಚಿಕ್ಕೋರೆ ಶಿವಭಕ್ತರು ಮುಂದೆ ಅನ್ನೋದನ್ನ ಆಕೆ ಹೇಳಿದಾಳೆ. ಇನ್ನ ಆಗಲಿ ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಿಂಗೆ ಬೇರೊಂದು ಒಡಲುಂಟೆ. ಒಮ್ಮನವೇ ಮೀರಿ ಇಮ್ಮನದಲ್ಲಿ ತಂದಿರಿ, ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ ಎಂದು ಬಸವಣ್ಣನವರನ್ನೇ ಪ್ರಶ್ನಿಸುವ ಕೆಚ್ಚೆದೆ ಆಯ್ದಕ್ಕಿ ಲಕ್ಕಮ್ಮಂದು. ವಚನಗಳನ್ನ ಸಂರಕ್ಷಿಸಿ ಬಸವಣ್ಣನವರ ಬದುಕಿನುದ್ದಕ್ಕೂ ಜೊತೆಯಾಗಿ ನಿಂತಿದ್ದಲ್ಲದೆ ವಚನಗಳನ್ನ ಸಂರಕ್ಷಿಸಲು ಕೆಚ್ಚೆದೆಯಿಂದ ಹೋರಾಡಿದ ಅಕ್ಕ ನಾಗಮ್ಮನವರ ಜೀವನವಂತೂ ರೋಮಾಂಚನಗೊಳಿಸುತ್ತದೆ. ಅಕ್ಕ ನಾಗಮ್ಮನವರು ಮನಸ್ಸನ್ನ ಕುರಿತು ಹೇಳಿರುವ ಅನುಭವ ಅದೆಷ್ಟು ಚಂದವಿದೆ. ತಾಯಿ ಹೇಳ್ತಾರೆ, ಮನದೊಡೆಯ ಮಹಾದೇವ ಮನವ ನೋಡಿಹೆನೆಂದು ಮನುಜರ ಕೈಯಿಂದ ಒಂದೊಂದು ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ತನುವೆ, ನಿಜವ ಮರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ. ಬಸವಣ್ಣನವರ ಈ ವಚನ ದಸರೆಗೆ ಕಾಶ್ಮೀರದಿಂದಲೂ ಅಭಿಮಾನಿಗಳು ಬಂದಿದ್ದಷ್ಟೇ ಅಲ್ಲ, ಇಲ್ಲಿಯೇ ನೆಲೆಸಿ ಕನ್ನಡವನ್ನ ಕಲಿತು ವಚನಾನುಭವ ನುಡಿದಿದ್ದಾರೆ. ಮೋಳಿಗೆ ಮಾರಯ್ಯ, ಮೋಳಿಗೆ ಮಹಾದೇವಿ ದಂಪತಿಗಳ ಹೆಸರುಗಳು ತಮಗೆ ಗೊತ್ತೇ ಇದೆ. ಅದೇ ಮಹಾದೇವ ಭೂಪಾಲನ ತಂಗಿ ನಿಜದೇವಿ ಕಲ್ಯಾಣಕ್ಕೆ ಬಂದು ಬೋಂತಾದೇವಿ ಆದದ್ದು ಅತ್ಯಂತ ವಿಶೇಷವೆಂದು ಭಾವಿಸ್ತೇನೆ. ಅಂತಹ ಬೋಂತಾದೇವಿಯವರು ಬಿಡಾಡಿ ಹೆಸರಿನಲ್ಲಿ ಅನುಭವಗಳನ್ನ ನುಡಿದಿದ್ದಾರೆ. ಅರಿವೇ ಬೀಡಾಡಿ, ಅರಿಯದೇ ಬೀಡಾಡಿ, ಮರವೇ ಬೀಡಾಡಿ, ಮರೆಯದೆ ಬೀಡಾಡಿ, ಅರಿವರತು ಕುರುಹಿಲ್ಲದಾತ ನೀನೇ ಬೀಡಾಡಿ. ನಿರಾಕಾರ ಸ್ವರೂಪನಾದ ಪರಮಾತ್ಮನ ಚಂದವನ್ನ ಬೋಂತಾದೇವಿ ಕಟ್ಕೊಟ್ಟಿದ್ದಾರೆ. ತಮ್ಮ ಪರಿಚಯವನ್ನೇ ಹೇಳಿಕೊಳ್ಳದ ಹಲವು ವಚನಕಾರ್ತಿಯರು ನಮಗೆ ಬಸವಣ್ಣನವರ ವಚನ ದಸರೆಯಲ್ಲಿ ಸಿಗ್ತಾರೆ. 154 ಅನುಭವಗಳನ್ನ ನೀಡಿರುವ ಅಕ್ಕಮ್ಮನವರ ವಚನಗಳು ಇಂದಿಗೂ ನಮಗೆ ಮಾರ್ಗದರ್ಶಕವಷ್ಟೇ ಅಲ್ಲ, ಎಚ್ಚರಿಕೆಯ ಗಂಟೆಯೂ ಆಗಿದೆ. ಆಚಾರವೇ ಪ್ರಾಣವಾದ ಅಕ್ಕಮ್ಮನವರು ಹೇಳ್ತಾರೆ, ಬಿಡಾರ ಬಿಡಾರವೆಂದು ಹಿರಿಯತನಕ್ಕೆ ಅಹಂಕರಿಸಿ ಆಚಾರವಂಬಿಟ್ಟು ಅನಾಚಾರವಂ ಸಂಗ್ರಹಿಸಿ ಭಕ್ತರೊಳು ಕ್ರೋಧ ಭ್ರಷ್ಟರೊಳು ಮೇಳ ಇವರು ನರಕಕ್ಕೆ ಯೋಗ್ಯರು. ಅಕ್ಕಮ್ಮನವರು ನರಕವಾಸಿಗಳಾಗಲು ಯಾರು ಯೋಗ್ಯರು ಎಂದು ಸ್ಪಷ್ಟವಾಗಿ ಹೇಳಿರುವುದು ಇಂದಿಗೂ ಸಹ ಅನುಸರಣ ಯೋಗ್ಯವಾಗಿದೆ. ಇನ್ನೊಬ್ಬ ವಚನಕಾರ್ತಿ ಅಮುಗೆ ರಾಯಮ್ಮ, ಇವರ 116 ವಚನಗಳು ನಮಗೆ ಸಿಕ್ಕಿದವೆ. ಯಾವ ಬಂಡಾಯಗಾರರಿಗಿಂತಲೂ ಮಿಗಿಲಾಗಿ ಅಮ್ಮುಗೆ ರಾಯಮ್ಮನವರು ವ್ಯಂಗ್ಯೋಕ್ತಿಗಳಲ್ಲಿ ಹೇಳಿದ್ದಾರೆ. ಕಾದ ಹಾಲು ನೊಣ ಮುಟ್ಟಬಹುದೇ, ಆಕಾಶಕ್ಕೆ ಹಾರುವಂಗೆ ದೋಟಿಯ ಕೋಲ ಹಂಗೆ ತಕಯ್ಯ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಆಡಿನ ಮರಿ ಆನೆಯಾಗಬಲ್ಲದೆ ಎಂದು ಹೇಳುವ ಅಮುಗೆ ರಾಯಮ್ಮನವರು ಅರಿವು ಆಚಾರ ಸಮ್ಯಜ್ಞಾನವನ್ನರಿಯದೆ ನಾಮವ ಹೊತ್ಕೊಂಡು ತಿರುಗುವ ಗಾವಿಲರು ಎಂದು ರಾಯಮ್ಮನವರು ಕಟುವಾಗಿ ಹೇಳಿದ್ದಾರೆ. ಇನ್ನ ಇದರಲ್ಲಿ ನಾನು ಮತ್ತೊಂದು ಒಂದೆರಡೇ ನಿಮಿಷಗಳ ಸಮಯವನ್ನ ತಗೊಂಡು ಹೇಳ್ತೀನಿ. ಇವತ್ತು ಇಷ್ಟೇ ವಚನಕಾರ್ತಿಯರಲ್ಲ, ಇದರಲ್ಲಿ ಒಂದಷ್ಟು ಪುಣ್ಯ ಸ್ತ್ರೀಗಳು ಇದ್ದಾರೆ. ಕಾಳವ್ವೆ, ರೇಚವ್ವೆ, ಸುಮಾರು ಜನ ಇದ್ದಾರೆ. ಅಷ್ಟೇ ಅಲ್ಲ, ಒಬ್ಬ ಹೆಣ್ಣು ತನ್ನ ಮೈಯನ್ನ ಮಾರ್ಕೊಂಡು ಬದುಕನ್ನು ನಡೆಸ್ತಾ ಇದ್ದಂತಹ ಸೂಳೆ ಸಂಕವ ಕೂಡ ಇದ್ದಾಳೆ. ಇವತ್ತು ರಸ್ತೆಗಳಿಗೆ ಕೆರೆಗಳಿಗೆ ಹೆಸರುಗಳನ್ನ ಆ ಹೆಸರುಗಳು ಬೇಡ ಅಂತ ಹೇಳಿ ತೆಗೆಯುವಂತಹ ಕಾಲ ಇವತ್ತು ಇಷ್ಟು ಬೆಳೆದಿರುವಂತ ಕಾಲದಲ್ಲಿ ಆವಾಗ ಆ ಪದಕ್ಕೆ ಯಾರೂ ಕೂಡ ಮಡವಂತಿಕೆಯನ್ನ ತೋರಿಸ್ದೆ ಆಕೆಯನ್ನೂ ಕೂಡ ಅನುಭವ ಮಂಟಪಕ್ಕೆ ಕರೆಸಿ
ಅವಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ನಮಗ್ 12ನೇ ಶತಮಾನದಲ್ಲೇ ಸಿಕ್ಕಿತ್ತು. ಅದು ನಮ್ಮ ಸಂವಿಧಾನ ಕಾನೂನಾತ್ಮಕವಾಗಿ ಬಂದಿದ್ದೆ ಹೊರತು, ಆದ್ರೆ ನಮ್ಮ ಸಾಹಿತ್ಯದಲ್ಲಿ ನಾವು ಕಲಿಯೋದು ಒಂದು ಏನಪ್ಪಾ ಅಂತಂದ್ರೆ, ನಮ್ಗಿದೆಲ್ಲ ನಾವ್ ಇವತ್ತು ಏನು ಕಾನೂನಾತ್ಮಕವಾಗಿ ಅಥವಾ ರಾಜಕೀಯವಾಗಿ ಇವತ್ತು ನಾವೆಲ್ಲ ನಮಗೆ ಬೇಕು, ನಮ್ಮ ಭಾರತಕ್ಕೆ ಏನೋ ಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದೀವಲ್ಲ, ಅದೆಲ್ಲ 12ನೇ ಶತಮಾನದಲ್ಲಿ ಈಗಾಗ್ಲೇ ಅವರು ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದ್ರು. ಅದಕ್ಕೆ ಸುಮಾರು ಸಮಸ್ಯೆಗಳನ್ನ ಎದುರಿಸ್ಬೇಕಾಯ್ತು. ಆದ್ರೆ ಅವರಲ್ಲಿ ಛಲ ಇತ್ತು, ಹಠ ಇತ್ತು. ನಾವು ಸಮಾಜಮುಖಿಯಾಗೆ ನಾವು ನಡೆಯೋದು, ನಾವು ಜನಪರವಾಗಿ ನಾವು ನಿಲ್ಲುವಂಥದ್ದು ಅನ್ನುವಂತಹ ಪರಿಕಲ್ಪನೆ ಇದೆಯಲ್ಲ, ಅದು ತೀರಾ ಕಮ್ಮಿ ಜನಗಳಲ್ಲಿರುತ್ತೆ. ಅದು ನಾನು ಇವತ್ತು ನೋಡ್ತಾ ಇದ್ದೀನಿ. ಹೀಗೆ ಈ ಬಗೆಯ ಮನಸ್ಥಿತಿಗಳು ಬೆಳೀಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಆಮೇಲೆ ಇಲ್ಲಿ ವಚನ ಜ್ಯೋತಿ ಬಳಗದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಬೆಳೆಯೋ ಮನಸ್ಸುಗಳು, ಸಣ್ಣ ಮಕ್ಕಳಿಗೆ ವಚನಗಳನ್ನ ಹೇಳ್ಕೊಡುವಂಥದ್ದು ಇದೆಯಲ್ಲ, ವಚನ ಅಂದ್ರೆ ಸತ್ಯ, ವಚನ ಅಂದ್ರೆ ಸತ್ಯದ ಮಾರ್ಗ, ವಚನ ಅಂದ್ರೆ ಬದುಕುವ ಮಾರ್ಗ, ವಚನ ಅಂತ ಅಂದ್ರೆ ಮನುಷ್ಯನ ನಡುವಿನ ಒಂದು ನೈತಿಕ ಸಂಬಂಧವನ್ನ ಬೆಳೆಸುವಂತಹದ್ದು ವಚನಗಳು. ವಚನಗಳು ನಮ್ಮನ್ನ ಒಳ್ಳೆಯ ಮನುಷ್ಯನನ್ನಾಗಿ ಮಾಡಿಸುತ್ತದೆ. ಅಂತಹ ವಚನಗಳ ಬೀಜವನ್ನ ಇವತ್ತು ಮಕ್ಕಳ ಮನಸ್ಸಿಗೆ ಬಿತ್ತುತ್ತಾ ಇರೋದಿದೆಯಲ್ಲ, ಇವತ್ತೇನೇನೋ ರಾಜಕೀಯ ಬಿತ್ತೋ ಬದಲಿಗೆ ನಾವು ಇದನ್ನ ಬಿತ್ತುತ್ತಾ ಇದೀವಲ್ಲ, ಅದು ವಚನ ಜ್ಯೋತಿ ಬಳಗ ಮತ್ತು ನಮ್ಮ ತಂಡ ಮಾಡ್ತಿದೆ. ಅದಕ್ಕೆ ನಾನು ನಿಜವಾಗ್ಲೂ ಶ್ಲಾಘನೀಯವನ್ನ ತಿಳಿಸ್ತೇನೆ. ವಚನಗಳು ಯಾವುದೋ ಒಂದು ಕ್ಷೇತ್ರದಲ್ಲಿ ರಾಜಕೀಯ ಮಾಡ್ಲಿಲ್ಲ ವಚನಕಾರರು. ಅವರು ಭಾಷೆಯಲ್ಲಿ ನಮಗ್ ಬೇಡ, ನಿಮ್ಮ ಸಂಸ್ಕೃತ ಬೇಡ, ನಾವ್ ದೇಸಿ ಪದದಲ್ಲಿ ಬರಿತೀವಿ, ನಮ್ಮ ದೇಸಿ ಭಾಷೆ ಬೇಕು ಅಂತ ಹೇಳಿ ಬರೆದ್ರು. ಜಾತಿ ಪದ್ಧತಿಯನ್ನ ಅವರು ನಿರ್ಮೂಲನೆ ಮಾಡಿದ್ರು, ಸ್ತ್ರೀವಾದವನ್ನ ತಂದ್ರು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ತಂದ್ರು. ಇನ್ನೇನ್ ಬೇಕು, ನಮ್ಮ ಕಾನೂನು ಕೂಡ ಇವತ್ತು ಅದೇ ಹೇಳುತ್ತೆ. ಅದನ್ನ 12ನೇ ಶತಮಾನದಲ್ಲೇ ಅದೆಲ್ಲ ಆಗಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆಗಳನ್ನ ಹೇಳ್ತಾ, ಬಂಧುಗಳೇ, ಈಗ ಹೇಳ್ತಾ ಹೋದ್ರೆ ಅದಕ್ಕೆ ಸಮಯ ಸಾಕಾಗೋದಿಲ್ಲ. ತಾವೆಲ್ಲರೂ ನನಗಿಂತ ಹೆಚ್ಚು ವಚನಗಳನ್ನ ಹಾಡ್ತೀರಿ, ಓದಿದ್ದೀರಿ. ಚಿಕ್ಕವಳಾದ ನನ್ನನ್ನ ಇಂಥ ಬಸವಣ್ಣನವರ ವಚನ ದಸರೆಯ ಉದ್ಘಾಟನೆಗೆ ಕರೆದಿರೋದು ನನಗೆ ಅತ್ಯಂತ ಗೌರವ ಎಂದು ಭಾವಿಸ್ತೇನೆ. ನಿಮ್ಮೆಲ್ಲರನ್ನ ದರ್ಶನ ಮಾಡುವ ಸದಾವಕಾಶ ನನ್ನದಾಗಿದೆ. ಹೆಚ್ಚಿಗೆ ಹೇಳೋದೇನಿಲ್ಲ. ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ವಿಜೃಂಭಣೆ ಆಡಂಬರಗಳಿಂದ ಇರುವಂತಹ ಯಾವುದೇ ಇದಿಲ್ದೆ ಅಬ್ಬರಿಸುವ ಸರ್ಕಾರದ ದಸರೆಗಿಂತ ಮನವನ್ನ ಸಾಂತ್ವನಗೊಳಿಸುವಂತಹ ಇವತ್ತು ವಚನ ದಸರೆ 1000 ಪಾಲು ಉತ್ತಮ ಅಂತ ಹೇಳಿ ಭಾವಿಸ್ತೇನೆ. ಬದುಕಿನ ದಾರಿದೀಪವಾದ ವಚನಗಳನ್ನ ಕೇಳ್ತಾ, ಹಾಡ್ತಾ, ನಲ್ದಾಡ್ತಾ ವಚನ ದಸರೆಗೆ ನನ್ನ ಅಭಿನಂದನೆಗಳು. ಒಂದೇ ಮಾತು, ನಮ್ಮದೆಲ್ಲವೂ ಕೇವಲ ನುಡಿಗೆ ಸೀಮಿತವಾಗದೆ ನಡೆಯೊಳಗೆ ನುಡಿಯ ಪೂರೈಕೆಯಾಗಬೇಕು. ಆಗಲೇ ಬಸವಣ್ಣನವರಿಗೂ ಸಮಾಧಾನ ಮತ್ತು ಗೌರವ, ನಮಗೂ ಸಹ ಅಂತ ಹೇಳ್ತಾ, ಪ್ರೀತಿಯಿಂದ ನನ್ನ ಮಾತುಗಳನ್ನ ಆಲಿಸಿದಂತ ತಮ್ಮೆಲ್ರಿಗೂ ಅವಕಾಶ ನೀಡಿದಂತಹ ಪಿನಾಕ್ಪಾಣಿ ಅಂಕಲ್ಗೂ, ವಚನ ದಸರೆಗೆ ಆಶ್ರಯ ನೀಡಿದಂತಹ ಪದ್ಮಜ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೇನೆ. ಶರಣಾರ್ಥಿಗಳು. ನನಗೆ ಬಹಳ ಇಷ್ಟವಾಗುವಂತ ವಚನಕಾರ್ತಿ ಯಾಕೆ ಅಂತ ಹೇಳಿ ಅವರ ಬಗ್ಗೆ ಒಂದು ಪದ್ಯವನ್ನ ಬರೆದಿದ್ದೆ. ಅವಳು ಪುರುಷ ಕಾಡಿನ ಮರಗಳ ಕಾಂಡಕ್ಕೆ ಸ್ತ್ರೀವಾದದ ಚೌಕಟ್ಟಿಲ್ಲದ ಭಿತ್ತಿ ಚಿತ್ರಗಳನ್ನಂಟಿಸಿದವಳು. ಅವಳು ತನು ಮನ ಸ್ತನ ಗುಪ್ತಾಂಗಗಳ ಕಾಮಜ್ವಾಲೆಯನ್ನ ಹತ್ತಿಕ್ಕಿ ನೀರೆರಚಿ ಆರಿಸಿದವಳು. ಅವಳು ಸಂಪ್ರದಾಯಗಳ ವಸ್ತ್ರ ಕಳಚಿ ಮಾನವೀಯತೆಯ ದಾರಿಯೆಡೆಗೆ ಬೆತ್ತಲೆಯಾಗಿ ಶುದ್ಧೀಕರಿಸಿಕೊಂಡವಳು. ಅವಳು ಎಂದರೆ ಸಡಲಿಸಿದ ಕಪ್ಪು ಮುಡಿಯಲ್ಲೇ ಚೆನ್ನನನ್ನು ಒಲಿಸಿ ಶ್ರುತಿ ಭರಿತ ದೇಸಿ ಪದ ಕೆತ್ತವಳು. ಅವಳು ಅಣ್ಣ ಅಯ್ಯ ಪ್ರಭುಗಳಿಗೆ ಸರಿಸಾಟಿಯ ಅಕ್ಕ ಆಗಿ ಮಂಟಪದ ಮೆಟ್ಟಿಲು ಏರಿ ನಿಂತವಳು. ಅವಳು ಶೂನ್ಯ ಸಂಪಾದಕಿಯಾಗಿದ್ದಾಳೆ, ಸರ್ವಕಾಲಿಕ ಸತ್ಯವಾಗಿದ್ದಾಳೆ. ಧನ್ಯವಾದಗಳು. ಹಾಜೀರಾ ಖಾನಂ ಅವರು ತುಂಬಾ ಚಂದವಾಗಿ ಅರ್ಥಪೂರ್ಣವಾಗಿ ವಿವರಿಸಿದ್ದೀರಾ. ತುಂಬಾ ಧನ್ಯವಾದಗಳು. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ತಿಳಿಸಿ. ಮಾತನಾಡಿದ್ದಾರೆ. ನಾವು ಯಾಕಂದರೆ ಭಾಷಣ ಮಾಡಿ ನಮ್ಗೆ ಯಾರಿಗೂ ಅಭ್ಯಾಸ ಇಲ್ಲ. ದೇ ಆರ್ ನಾಟ್ ಗುಡ್ ವರೈಟರ್ಸ್ ಅಟ್ ಆಲ್. ಆದರೂ ಕೂಡ
ಒಂದೆರಡು ಮಾತನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಎಲ್ಲರಿಗೂ ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳು ಮತ್ತು ವಚನ ದಸರಾ ಉದ್ಘಾಟನಾ ಸಮಾರಂಭವನ್ನು ನಡೆಸಿಕೊಟ್ಟ ಶ್ರೀಮತಿ ಜಹಾರ ಖಾನಂ ಅವರಿಗೆ ನಮ್ಮ ಬಡಾವಣೆ ನಿವಾಸಿಗಳ ಪರವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ಉದ್ಘಾಟನಾ ನುಡಿಗಳಲ್ಲಿ ಹಿಂದೆ ಅವರು ಹೇಳಿದಾಗ ಬಹಳ ಅರ್ಥಪೂರ್ಣವಾಗಿತ್ತು. ಒಬ್ಬ ಸಾಹಿತ್ಯದ ಅಧ್ಯಯನ ಮಾಡಿದಂಥ ವ್ಯಕ್ತಿಯಿಂದ ನಾವು ಏನನ್ನು ನಿರೀಕ್ಷಿಸಬಹುದೋ ಅದಕ್ಕಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಅವರು ನಮಗೆ ಇಷ್ಟುಕೊಟ್ಟಿದ್ದಾರೆ. ಇನ್ನು ಶಿವಶರಣರ ಜೀವನ ಶೈಲಿ ಮತ್ತು ಈ ವಚನ ಸಾಹಿತ್ಯ ವಚನಗಳನ್ನು ತಿಳಿಸುವಂಥ ಈ ಕಾರ್ಯಕ್ರಮವನ್ನು ವಚನ ಜ್ಯೋತಿ ಬಳಗ ಹಾಗೂ ನಮ್ಮ ಪ್ರಸನ್ನನವರು ಕಳೆದ 4 ವರ್ಷಗಳಿಂದ ಸತತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಸಹ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಉಪನ್ಯಾಸಕ್ಕೆ ಆಗಿರ್ತಕ್ಕಂಥ ಆಸಿರಾ ಖಾನಂ ಎಷ್ಟು ಚಂದ ಮಾತಾಡೋದು ಅಂತ ತಾವು ನೋಡಿದ್ದೀವಿ. ಪ್ರತಿಯೊಂದು ಮಾತು ಸಹ ಅಮೃತ ಸದೃಶವಾಗಿತ್ತು. ಜೋರ ಚಪ್ಪಾಳೆ. ಆಸಿರಾ ಖಾನಂ ನನ್ನ ಆತ್ಮೀಯ ಸಖನಾದಂತಹ ಸಮೀರಾ ಖಾನ್ ಅವರ ಮಗಳು, ದೊಡ್ಡ ಮಗಳು. ನಾನು ಸಾಹಿತ್ಯ ಸಂಸ್ಕೃತಿ ಅಂತೇಳಿ ಅವರ ಪತಿರಾಯ ನಮ್ಮ ಇದಾಯ್ತಲ್ಲಪ್ಪ ಹೆಸರು ಇದಾಯ್ತು. ಅದ್ಭುತವಾಗಿ ನಮ್ಮ ಬಸವ ಉತ್ಸವ ಆಗಿರ್ಬೋದು ಅಥವಾ ರಾಜ್ಯಾದ್ಯಂತ ಶಾಲಾ ಕಾಲೇಜು, ವಿಶೇಷವಾಗಿ ಕಾಲೇಜುಗಳಿಗೆ ಈ ಸಾಂಸ್ಕೃತಿಕ ಕಲಾ ಅಭ್ಯಾಸವನ್ನು ಮಾಡ್ತಾರೆ. ಅದು ಡೊಳ್ಳು ಇರ್ಬೋದು, ವೀರಗಾಸೆ ಇರ್ಬೋದು, ಅಥವಾ ಪಟ್ಟಣದ ಕುಣಿತ ಇರ್ಬೋದು, ಎಲ್ಲ ಜನಪದ ಕಲೆಗಳ ಮಾಸ್ಟರ್ ಇವರ ಯಜಮಾನರು. ಆತ ಸಂಸ್ಕೃತಿ, ಈಗ ಸಾಹಿತ್ಯ. ನಾನು ಆಗಲೇ 3-4 ವರ್ಷದಿಂದ ನಮ್ಮ ವಚನ ಸಂಕ್ರಾಂತಿಯಲ್ಲಿ ಇಬ್ಬರಿಗೂ ಸನ್ಮಾನ ಮಾಡಿದ್ದೆ, ಅವ್ರಿಗೆ ಅಭಿನಂದನೆ ಮಾಡಿದ್ದೆ. ನಾನು ಈ ವಚನ ದಸರಾ ಯಾಕೆ ಉದ್ಘಾಟನೆ ಮಾಡಿಸ್ಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ತಟ್ಟಂತ ನಮ್ಗೆ ಬಂತು, ನಾವು ಯಾಕೆ ಬೇರೆ ನೋಡ್ಕೊಂಡು ಹೋಗ್ಬೇಕು, ಸರ್ಕಾರ ಬಾನು ಮುಷ್ತಾಕ್ ಅವ್ರನ್ನ ಹೇಳಿದ್ರು, ನಾವು ಆಸಿರಾ ಖಾನಂ ಅವ್ರ ಕರೆಯೋಣ ಅಂತೇಳಿ ಅವರಿಗೆ ನ್ಯಾಯ ಒದಗಿಸಿದ್ರು ಅಂತ ಅಂದ್ಕೊಂಡಿದ್ದೇನೆ. ಚೆನ್ನವಾಯ್ತು ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಅತಿಥಿಗಳಾಗಿ ಯಾರು ಕರಿಬೇಕು ಅಂತ ಅಂದ್ಕೊಂಡಾಗ ನಮ್ಮ ಪಂಚಾಕ್ಷರಿ ಸರ್ ಅವರು. ನೀವು ಪಂಚಾಕ್ಷರಿ ಸರ್ ಹೇಗೆಂದ್ರೆ ಎಲೆ ಮರೆ ಕಾಯಿ ಇದ್ದಂಗೆ. ಅವರು ಅವರ ಮನದಿಯನ್ನು ಮುಂದೆ ಬಿಟ್ಟು ಅವರು ಪ್ರೋತ್ಸಾಹ ಕೊಟ್ಕೊಂಡು ಹಿಂದೆ ಇರ್ತಕ್ಕಂಥವ್ರು. ಅಟ್ ಅನುಪಮ ಅವ್ರಿಗೆ ಕೆಲವು ಅನುಪಮ ಪಂಚಾಕ್ಷರಿ ಗೊತ್ತಿಲ್ಲ, ಆ ಪಂಚಾಕ್ಷರಿ ಇವರೇ. ಜೋರ ಚಪ್ಪಾಳೆ ಬೇಕೀಗ. ಅನುಪಮ ಅವರೇ ಹೇಳ್ತಿದ್ರು, ಮೇಡಮ್ ಜೊತೆ ಮಾತಾಡೋದು ನಮಗೆ ಮಾತಾಡಕ್ಕಾಗಲ್ಲ ಅಂತ. ಅವರೀಗ ಹೊಸ ಜವಾಬ್ದಾರಿ ತಗೊಂಡಿದ್ದಾರೆ. ಯಾವ ಜವಾಬ್ದಾರಿ ಅಂದರೆ ಅವರು ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಅವರು ಬಲಿತ ನಿಮಗೂ ಪರಿಚಯ ಆಗ್ತದೆ ಅಂತ ಹೇಳಿ, ನೀವು ನಮ್ಮಷ್ಟೆಲ್ಲ ಕಾರ್ಯಗಳು ಮಾಡಬೇಕಂತ ಹೇಳಿ ಅವ್ರು ನಮ್ಮಂತ ಅವರು ಬಂದಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕಿಲ್ಲ. ಅವರ ಸೌಹೃದತೆ ಇದೆಯಲ್ಲ, ಅದು ನಾನು ದಸರೆಯಲ್ಲಿ ವಚನ ದಸರೆಯಲ್ಲಿ ಹೇಳಿದ್ದೇನೆ. ಅವರು ಹಾಗೆ ಪ್ರತಿದಿನ ಬಂದು ಕುಂತ್ಕೊಂಡು ಒಬ್ಬ ಹಿರಿಯರು ಆಸ್ಥೆಯಿಂದ ಅತ್ಯಂತ ಪ್ರೀತಿಯಿಂದ ಈ ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಚಂದವಾಗಿ ಆರೈಸ್ತಾರಲ್ಲ. ಹಾಗಾಗಿ ನಮ್ಮ ಮಲ್ಲಿಕಾರ್ಜುನ ಸರ್ಗೂ ಸಹ ನಾನು ಅತ್ಯಂತ ಪ್ರಣಾಮಪೂರ್ವಕವನ್ನು ತಿಳಿಸ್ತೇನೆ. ಉದ್ಘಾಟನೆ ಮಾಡಿದ್ದೀರಾ, ಹೇಗೆ ಅನಿಸ್ತಾ ಇದೆ? ನಿಜವಾಗ್ಲೂ ನಾನು ಈಗಾಗಲೇ ನನ್ನ ಉದ್ಘಾಟನಾ ಮಾತುಗಳಲ್ಲಿ ಹೇಳಿದ ಹಾಗೆ ಯಾವುದೇ ತರದ ಒತ್ತಡಗಳು, ಪೂರ್ವಗ್ರಹದ ಮಾತುಗಳು, ರಾಜಕೀಯ ಮಾತುಗಳು ಯಾವುದೂ ಇಲ್ಲದೆ ತುಂಬಾ ಮುಕ್ತ ಮನಸ್ಸಿನಿಂದ ಅವರು ನನಗೆ ವಚನ ಜ್ಯೋತಿ ಬಳಗ ಮತ್ತು ಪದ್ಮಜ ಪ್ರಸನ್ನರ ಅವರು ಕೂಡ ನಮ್ಮನ್ನ ಬರಮಾಡ್ಕೊಂಡ್ರು. ನಾನು ಅಷ್ಟೇ ಮುಕ್ತ ಮನಸ್ಸಿನಿಂದ ಮತ್ತೆ ಅಷ್ಟೇ ಖುಷಿಯಾಗಿ ನಾನು ಇವತ್ತು ಬಂದು ಉದ್ಘಾಟನೆ ಮಾಡಿದ್ದೀನಿ. ನನಗೆ ಬಹಳ ಹೆಮ್ಮೆ ಇದೆ ಮತ್ತು ಖುಷಿ ಕೂಡ ಇದೆ. ದಸರಾ ನಮಗೆ, ನಾನು ಈಗಾಗಲೇ ಹೇಳಿದ ಹಾಗೆ, ದಸರಾ ಬಂದು ಪ್ರಭುತ್ವದ ಹಬ್ಬ. ಅದು ರಾಜರೇ ಆಚರಿಸ್ಕೊಂಡು ಬಂದಿರುವಂತಹ ಹಬ್ಬ. ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಅದು ನಾಡ ಹಬ್ಬ ಅಂತ ಹೇಳಿ ಮಾಡ್ತಾ ಹೋಗ್ತಾ ಇದೀವಿ. ಆದ್ರೆ ಈ ವಚನ ದಸರಾ ಇದೆಯಲ್ಲ, ಇದು ಜನಸಾಮಾನ್ಯರ ದಸರಾ, ಇದು ಶ್ರೀಸಾಮಾನ್ಯರ ದಸರಾ. ನಮ್ಮ ಲೇಔಟ್ಗಳ ಮನೆಗಳಿಂದ ಆಚೆ ಬರುವಂತ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಬೇರೆ ಬೇರೆ ವಯಸ್ಸಿನ ಜನಗಳು ಸೇರಿ ಮಾಡುವಂತ ಹಬ್ಬ ಇದೆಯಲ್ಲ, ಇಲ್ಲಿ ಯಾವುದೇ ತರದ ಆಡಂಬರ ವಿಜೃಂಭಣೆಗಳು ಯಾವುದೇ ತರದಿಲ್ಲದೆ ಎಲ್ರಿಗೂ ತಗಲುವಂತಹ, ಎಲ್ರಿಗೂ ದಕ್ಕುವಂತಹ ದಸರಾ ಅಂತ ಹೇಳಿಕ್ ನಾನು ಇಷ್ಟಪಡ್ತೀನಿ. ಹಾಗಾಗಿ ಮತ್ತೊಮ್ಮೆ ಎಲ್ರಿಗೂ ಕೂಡ ನಾನು ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಈ 9 ದಿನಗಳು 9 ವಚನಕಾರ್ತಿಯರ ದಸರಾ ಅವರ ಬಗ್ಗೆ ಮಾತನಾಡುವಂತದ್ದು ಏನಿದೆ ಅದು ಯಶಸ್ವಿ ಆಗ್ಲಿ ಅಂತ ನಾನು ಹಾರೈಸ್ತೇನೆ. ನನ್ನ ಅಭಿನಂದನೆಗಳು. ಹಾಗೂ ಅಧ್ಯಕ್ಷರಾಗಿರುವಂತಹ ಶ್ರೀ ಎಸ್ ಪಿನಾಕಪಾಣಿ ಅಧ್ಯಕ್ಷರು ವಚನ ಜ್ಯೋತಿ ಬಳಗ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೆ ಮುಖ್ಯ ಅತಿಥಿಗಳಾದ ಶ್ರೀ BM ಪಂಚಾಕ್ಷರಿ ಅವರು ಯಶವಂತಪುರ ಕ್ಷೇತ್ರ, ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಶ್ರೀ ಎ ಮಲ್ಲಿಕಾರ್ಜುನಯ್ಯ
KCHS ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತಹ ಅವರಿಗೂ ಸಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನನ್ನನ್ನು ಗುರುತಿಸಿ ನನ್ನ ಸಂಬಂಧಿಗಳಾದ ಪ್ರಸನ್ನ ಮತ್ತು ಪದ್ಮಜಾ ಪ್ರಸನ್ನ ಅವರು ಗುರುತಿಸಿ ನನ್ನನ್ನು ಇಲ್ಲಿ ಕರೆಸಿ ಈ ಸುಂದರವಾದ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವರಿಗೂ ಸಹ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೆ ಬಸವಣ್ಣವರ ಒಂದು ವಚನ ಇದೆ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾ ಏನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವಯ್ಯ, ಸ್ಥಾವರ ಕಳಿಮುಂಟು ಜಂಗಮ ಕಳಿವಿಲ್ಲ. ಏನು ಅಂದ್ರೆ ಮಕ್ಕಳುಗಳು, ಈಗ ನಮ್ಮ ಮಕ್ಕಳುಗಳು ಬೆಳಗ್ಗೆ ಎದ್ದು ರೆಡಿಯಾಗಿ ಸ್ಕೂಲ್ಗೆ ಹೋಗ್ಬೇಕು, ರೆಡಿ ಮಾಡಿ ಕಳಿಸ್ಬೇಕು, ಅಷ್ಟೇ ನಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಟೈಮ್, ಕರೆಕ್ಟ್ ಟೈಮ್ ಕ್ಲಾಸ್ಗೆ ಹೋಗ್ಬೇಕು ಅನ್ನೋದಷ್ಟೇ ಇರುತ್ತೆ. ಆದ್ರೆ ಅದನ್ನೇ ನಾವು ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಏನು ಅಂದ್ರೆ ಅವರು ಸ್ನಾನ ಮಾಡಿ ರೆಡಿ ಆದ ತಕ್ಷಣ ಒಂದೇ ಒಂದು ನಿಮಿಷ ನಮ್ಮ ದೇವರ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಹೋದ್ರೆ ಒಂದ್ ಸ್ವಲ್ಪ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಅದ್ರ ಜೊತೆಗೆ ನಾವು ಪ್ರತಿದಿನವನ್ನು ಎದ್ದು ನಮ್ಮ ಕಾರ್ಯಗಳ ಜೊತೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಶಿವಲಿಂಗ ಪೂಜೆ, ನಮ್ಮ ಶಿವಲಿಂಗ ಪೂಜೆ ಮಾಡದೆ ಈಚೆ ಹೋಗ್ಬಾರ್ದು, ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಅದರಿಂದ ನಮ್ಮಲ್ಲಿ ಒಂದು ರೀತಿ ಪಾಸಿಟಿವ್ ಎನರ್ಜಿ, ಡಿಸಿಪ್ಲಿನ್ ಎಲ್ಲದೂ ಸಹ ಬರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಸವಣ್ಣವ್ರು ಹೇಳ್ದಂಗೆ ನಮ್ಮ ದೇಹವೇ ದೇಗುಲ, ನಮ್ಮ ದೇಹದಲ್ಲೇ ಎಲ್ಲಾದು ಇರೋದ್ರಿಂದ ಊರು ಸುತ್ತಿ ಎಲ್ಲಾ ದೇವರ ನಮಸ್ಕಾರ ಮಾಡೋ ಬರೋದಕ್ಕೆ ನಮಗೆ ಸಮಯ ಇರುತ್ತೆ. ಆದ್ರೆ ನಮ್ಮ ಆತ್ಮಲಿಂಗ, ನಮ್ಮ ದೇಹದ ಮೇಲೆ ಹಾಕೊಂಡಿರೋ ಲಿಂಗ ಪೂಜೆ ಮಾಡಕ್ ನಮಗೆ 5 ನಿಮಿಷ ಟೈಮ್ ಇಲ್ಲ ಅಂದ್ರೆ ಅದು ತುಂಬಾ ಬೇಜಾರದ ವಿಷಯ. ಆದ್ರಿಂದ ಎಲ್ಲರೂ ದಯವಿಟ್ಟು ನಾವು ಮಾಡಿದ್ರೆ ನಮ್ಮ ಮಕ್ಕಳು ಅದನ್ನ ನೋಡ್ಕೊಂಡು ಮಾಡ್ತಾರೆ, ಅದನ್ನ ಮಾಡ್ಬೇಕು, ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು ಅಂತ ಹೇಳಿ ನನ್ನ ಮಾತುಗಳ ಮೇಲೆ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಹೆಸರು ಡಾಕ್ಟರ್ ಅನಿತಾ ಎಸ್ ಪ್ರಸಾದ್ ಅಂತ ಹೇಳಿ. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ SJC ಇಂಜಿನಿಯರಿಂಗ್ ಕಾಲೇಜ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ನನ್ನ PhD ಅನ್ನು 2022ನೇ ಇಸ್ವಿಯಲ್ಲಿ ಮುಗಿಸಿದ್ದೀನಿ. ನಾನು ಮಾಡಿರೋ PhD ವಿಭಾಗ ಅಂತಂದ್ರೆ ಬಯೋಮೆಡಿಕಲ್ ಸಿಗ್ನಲ್ ಪ್ರೊಸೆಸಿಂಗ್ ಅನ್ನೋ ವಿಭಾಗದಲ್ಲಿ ನನ್ನ PhD ಅನ್ನು ಮುಗಿಸಿರುತ್ತೇನೆ. ನನ್ನನ್ನು ಇಲ್ಲಿ ಕರೆಸಿ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿರೋಂತ ಪ್ರಸನ್ನ ಮತ್ತು ಅವರ ತಂಡದವರಿಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಮತ್ತು ಇದೇ ರೀತಿಯಾಗಿ ಮಕ್ಕಳು ಸಹ ವಚನಗಳನ್ನ ಕಲಿತು ಒಳ್ಳೆ ಬುದ್ಧಿ, ಒಳ್ಳೆ ಇದನ್ನ ಬೆಳೆಸ್ಕೊತಾ ಹೋದ್ರೆ ಇದೆಲ್ಲ ಚೆನ್ನಾಗಿರುತ್ತೆ ಅನ್ನೋದನ್ನ, ವಾತಾವರಣ ಚೆನ್ನಾಗಿರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದಸರಾ, ನಾವು ಮೈಸೂರವರಾಗಿರೋದು, ಮೈಸೂರು ದಸರಾ ತುಂಬಾ ಚೆನ್ನಾಗಿರುತ್ತದೆ. ಅದ್ರ ಜೊತೆಗೆ ಇದು ವಚನ ದಸರಾ ಅಂತ ಹೇಳೋದ್ರಿಂದ ಇದು ತುಂಬಾ ಮುಖ್ಯವಾಗಿರುತ್ತೆ. ದಸರಾ ಹಬ್ಬದ ಜೊತೆಗೆ ಹೊಸ ಹೊಸ ವಚನಗಳನ್ನ ಕಲಿತು ನಮ್ಮ ಜೊತೆಗಿರೋರಿಗೆಲ್ಲ ಕಲಿಸೋದ್ರಿಂದ ನಮ್ಮ ವಾತಾವರಣ ಎಲ್ಲ ಜನಗಳು ಸಹ ಅಭಿವೃದ್ಧಿಯನ್ನು ಹೊಂದ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಥ್ಯಾಂಕ್ ಯು. ಧನ್ಯವಾದ.